ನಾನು ಹೇಳೋ ಥರ ನೀವು ದೀಕ್ಷೆಯನ್ನು ತಗೊಂಡ್ರೆ ಸಾಲ ಮಾಡೋಕ್ಕೂ ನೀವು ಮುಂದೆ ಯೋಚನೆ ಮಾಡ್ತೀರಾ. ಮತ್ತೆ ನಿಮ್ಮನ್ನ ವೈರಿಗಳು ನೋಡಿ ನಿಮ್ಮನ್ನ ಭಯ ಬೀಳ್ತಾರೆ. ನಿಮ್ಮ ಕೊಟ್ಟಿರೋ ಸಾಲ ವಾಪಸ್ ಪಡಿಬೇಕು ಅಂದರೆ ಈ ವಿಡಿಯೋ ನೋಡಿ. ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಡೀ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಯಾರೂ ಈ ರೀತಿ ಮಾಡೋದಿಲ್ಲ. ನಾನು ಮಾಡಿ ತೋರಿಸ್ತೀನಿ, ನೀವು ಫಾಲೋ ಆಗಿ. ನವಕಾಳಿ ದೀಕ್ಷೆ ತಗೊಂಡವರು ಎಷ್ಟೋ ಜನ ಶ್ರೀಮಂತರಾಗೋಗ್ಬಿಟ್ಟಿದ್ದಾರೆ, ಗುಟ್ಟಾಗಿ ಮಾಡಿಸ್ಕೊಂಡು ಶ್ರೀಮಂತರಾಗೋಗ್ಬಿಟ್ಟಿದ್ದಾರೆ. ಅದನ್ನು ಈಗ ನಮ್ಮ ಗುರುಗಳು ಬಹಿರಂಗವಾಗಿ ಸಾರ್ವಜನಿಕರಿಗೆ ಇದರಲ್ಲಿ ಕೊಡಬೇಕು ಅಂತೇಳಿ ನಮ್ಮ ಗುರುಗಳು ದೀಕ್ಷೆ ಮಾಡಿದ್ದಾರೆ. ಅಲ್ಲೇ ನಮ್ಮ ಗುರುಗಳು ಕೂತಿದ್ದಾರೆ. ಇವರೇ ಸರ್ ನಮ್ಮ ಗುರುಗಳು, ಸುಭಾಷ್ ಆಚಾರ್ಯ ಅಂತೇಳಿ. ಈ ನವಕಾಳಿ ದೀಕ್ಷೆ ತಗೊಂಡವರು ಎಷ್ಟೆಷ್ಟೋ ಜನ ರಾಜಕಾರಣಿಗಳಾಗಿದ್ದಾರೆ, ಫಿಲಿಮ್ ಸ್ಟಾರ್ಗಳಾಗಿದ್ದಾರೆ. ನೀವು ಈ ದೀಕ್ಷೆಯನ್ನು ತಗೊಂಡು ಉಪಯೋಗ ಮಾಡ್ಕೊಳ್ಳಿ. ನವಭದ್ರಕಾಳಿ ದೀಕ್ಷೆಗೆ ಯಾರೂ ಕೊಡೋದಿಲ್ಲ, ನಾನು ಕೊಡ್ತೀನಿ, ನೀವು ತಗೊಳ್ಳಿ. ಎಲ್ಲರೂ ತಂತ್ರ ಪುರೋಹಿತರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಮುಗ್ಧ ಜನಗಳಾಗಿರ್ಬೋದು, ನಾನು ಆ ದೇವಿ ಪ್ರೊಟೆಕ್ಷನ್ ಕೊಡ್ತೀನಿ, ಈ ದೇವಿ ಪ್ರೊಟೆಕ್ಷನ್ ಕೊಡ್ತೀನಿ, ಮತ್ತು ಈ ದೀಕ್ಷೆಯನ್ನು ಕೊಡ್ತೀನಿ, ಆ ದೀಕ್ಷೆಯನ್ನು ಕೊಡ್ತೀನಿ ಅಂದ್ಬಿಟ್ಟು ಜನಗಳನ್ನ ನೊಂದು ಬೆಂದಾಗ್ಬಿಟ್ಟಿರ್ತಾರೆ. ಸುಮಾರು ದುಡ್ಡು ಕೊಟ್ಟು 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 ದೀಕ್ಷೆಗೆ ಅಂತಲೇ ಕಿತ್ತಾಕ್ತಾರೆ. ದೀಕ್ಷೆ ಅಂದರೆ ಏನು, ಏನಕ್ಕೋಸ್ಕರ ನಾವು ದೀಕ್ಷೆಯನ್ನು ತೊಗೊಬೇಕು, ಯಾವ ದೇವಿಗೋಸ್ಕರ ದೀಕ್ಷೆಯನ್ನು ತೆಗಿಬೇಕು ಅನ್ನೋಕ್ಕಂಥದ್ದು ಏನೋ ಒಂದು ಹೇಳ್ತಾರೆ, ಇನ್ನೊಂದು ದೀಕ್ಷೆ ತೊಗೊತಾರೆ, ಒಂದು ಪ್ರೊಟೆಕ್ಷನ್ ಕೊಡ್ತಾರೆ. ಅದಲ್ಲ, ನಿಮ್ಮ ಕೈಯಲ್ಲಿ ಏನು ಕೊಡ್ತೀವಿ ದೀಕ್ಷೆಗೆ, ಗುರುವಿಂದ ಬಂದಿರೋ ದೀಕ್ಷೆ ಅಂಥದ್ದು ಎಂಥದ್ದು, ಅದು ಈ ದೀಕ್ಷೆಯನ್ನು ನಾನು ಪರಿಹಾರವನ್ನು ಕೊಡ್ತಾಯಿದ್ದೀನಿ. ಅಂದರೆ ನೀವು ಹೇಳ್ಬೋದು, ನಾನು ದೀಕ್ಷೆಯನ್ನು ಕೊಡ್ತೇನೆ, ನೀನು ಅಂತಾನೇ ಅಲ್ಲ ಅಂತ ನೀವು ಕೇಳ್ಬೋದು. ಅಲ್ಲ, ನಾನು ದೀಕ್ಷೆ ಕೊಡೋಕ್ಕಂಥದ್ದು ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ, ನಿಮ್ಮ ಒಂದು ಭಾಳ ಬಂಗಾರ ಆಗೋದಕ್ಕೋಸ್ಕರ, ಮತ್ತು ನಿಮ್ಮ ಒಂದು ವೈಜ್ಞಾನಿಕ ಜೀವನವನ್ನು ಅಳವಡಿಸ್ಕೊಂಡು ಇಂಪ್ರೂವ್ಮೆಂಟ್ ಆಗೋದಕ್ಕೋಸ್ಕರ ನಾನು ಈ ದೀಕ್ಷೆಯನ್ನು ಕೊಡ್ತಾಯಿದ್ದೀನಿ. ಅತಿ ಕಮ್ಮಿ ಇದರಲ್ಲೇ ಕೊಡ್ತಾಯಿದ್ದೀನಿ, ಜಾಸ್ತಿ ನನಗೆ ಬೇಕೂ ಇಲ್ಲ. ಏನು ದೀಕ್ಷೆ, ಯಾವಾಗ ನಡೆಯುತ್ತೆ, ಏನು ಮಾಡಬೇಕು ಜನ? ಇದು ನವಕಾಳಿ ದೀಕ್ಷೆ ಅಂತ. ಅಂದರೆ 9 ಕಾಳಿಯನ್ನು ಸೇರಿಸಿ ನಿಮಗೆ ದೀಕ್ಷೆಯನ್ನು ಕೊಡ್ತಾ ಇರೋದು. ಅಂದರೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಮೈಂಡು ಯಾರಿಗೆ ಡಿಸ್ಟರ್ಬೆನ್ಸ್ ನಡೀತಾ ಇದೆಯೋ, ಮತ್ತು ಯಾರಿಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ವೋ, ಮೈನಾಗಿ ಇದರಲ್ಲಿ ತಂತ್ರವಿದ್ಯರು ಮತ್ತು ಪುರೋಹಿತರು ಅವರು ಮಾಡಿರೋ ಕೆಲಸವನ್ನು ಯಾಕೆ ಕೆಳಗಡೆ ಬೀಳ್ದೋಗ್ತಾ ಇದೆಯೋ, ಯಾಕೆ ಗೊತ್ತಾ? ನಿಮ್ಮ ಹತ್ರ ಒಂದು ದೇವತೆ ಅನ್ನೋದು ಅಟ್ರಾಕ್ಷನ್ ಅನ್ನೋದಿಲ್ಲ. ಆ ದೇವಿಗೆ ನೀವೇನು ಕೊಡಬೇಕು ಅನ್ನೋದು ಗೊತ್ತಿಲ್ಲ, ಆ ದೇವಿಗೆ ಏನು ಆಹಾರವನ್ನು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಗವತಿ ನವಕಾಳಿ ದೀಕ್ಷೆ ಅಂತ ನಾನು ಪ್ರಾರಂಭ ಮಾಡಿದ್ದೀನಿ. ಎಲ್ಲ ಮೂಲೆ ಮೂಲೆ ಕರ್ನಾಟಕದಲ್ಲಿರೋ ತಂತ್ರ ಪಂಡಿತರಿಗೂ ಜ್ಯೋತಿಷರಿಗೂ ನಾನು ಈ ದೀಕ್ಷೆಯನ್ನು ಧಾರೆಯನ್ನು ಇರ್ತೀನಿ. ಯಾಕೆ ನಿಮ್ಮ ಕೆಲಸಗಳು ನಿಲ್ದಲ್ಲ, ಯಾಕೆ ನಿಮ್ಮ ಕೆಲಸಗಳು ಮತ್ತೆ ಮುಂದಕ್ಕೆ ಹೋಗಲ್ಲ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಬನ್ನಿ. ಎಲ್ಲ ಥರ ಸಮಸ್ಯೆಗಳು ಅಂದರೆ ಮೈನ್ ಇಂಪಾರ್ಟೆಂಟ್ ನಾನು ಹೇಳೋದು, ಎಲ್ಲ ತಂತ್ರ ಪಂಡಿತರು ಮತ್ತು ಪುರೋಹಿತರು ಜ್ಯೋತಿಷ್ಯರು ಇದನ್ನು ತಗೊಬೇಕು. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಶಕ್ತಿ ಬೇಕು. ನಿಮಗೆ ಈಗ ಎಲ್ಲೋ ತಂತ್ರ ಪುರೋಹಿತರು ಒಂದು ಕಾಳಿ ಪ್ರಯೋಗವನ್ನು ಮಾಡ್ತಾರೆ, ಸಡನ್ನಾಗಿ ಅರ್ಧ ಕಾಲದಲ್ಲಿ ಆಯುಸ್ಸು ತೀರೋಗುತ್ತೆ, ಮತ್ತು ಅವರ ಮನೆಯಲ್ಲೇ ಕುಟುಂಬದಕ್ಕೆ ಕೆಟ್ಟದಾಗತ್ತೆ. ಯಾಕೆ? ನಿಮ್ಮ ಪ್ರೊಟೆಕ್ಷನ್ ಇಲ್ಲ. ತಂತ್ರವಿದ್ರೆ ಅಷ್ಟು ಸುಲಭ ಅಲ್ಲ, ನಿಮ್ಮ ಪ್ರೊಟೆಕ್ಷನ್ ಇಲ್ಲ, ಮತ್ತು ನಿಮಗೆ ಒಂದು ಶಕ್ತಿ ಅನ್ನೋದಿಲ್ಲ. ಆ ಶಕ್ತಿಯನ್ನು ನಾನು ಕೊಡ್ತೀನಿ. ಬನ್ನಿ, ನೀವು ಎಂದಿಗೂ ನೋಡದಂತೆ, ಎಂದಿಗೂ ಆಗದಂತೆ ಆ ದೀಕ್ಷೆಯನ್ನು ನಾನು ಕೊಡ್ತೀನಿ. ಇದೇ ಭಗವತಿ ನವಕಾಳಿ ದೀಕ್ಷೆ ಅಂತ. ನಮ್ಮ ತಾಯಿಯ ಅನುಗ್ರಹ ನಿಮಗೂ ಇರಬೇಕು ಅಂದರೆ, ಆ ಗಣಪತಿ ಅನುಗ್ರಹ ನಿಮಗೂ ಇರಬೇಕು ಅಂದರೆ ದೀಕ್ಷೆಯನ್ನು ತಗೊಳ್ಳಿ. ಸರ್ವ ಜನಕ್ಕೂ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ. ಯಾರು ಹೇಳ್ತಾ ಇರ್ತಾರೆ ಕಾಳಿ ದೀಕ್ಷೆ ಯಾವ ರೀತಿ ಕೊಡಬೇಕು, ಯಾವ ಬೀಜಾಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಬೇಕು, ಗುಹೆಕಾಳಿ ಅಂದರೆ ಏನು, ಸ್ಮಶಾನ ಕಾಳಿ ಅಂದರೆ ಏನು, ಯಾರಿಗೂ ಗೊತ್ತಿಲ್ಲ. ಅಂದರೆ ನಾನು ಕೊಡ್ತೀನಿ. ಜನವರಿ 18ನೇ ತಾರೀಕು ಶ್ರೀರಂಗಪಟ್ಟಣ ಹರಿಯೋ ನದಿಯ ತೀರದಲ್ಲಿ ನಿಮಗೆ ದೀಕ್ಷೆ ಇರುತ್ತೇನೆ. ಇದು ಭಗವತಿ ನವಕಾಳಿ ದೀಕ್ಷೆ ಅಂತ ಅರ್ಥ. ವಿಶೇಷವಾಗಿ ಏನು ಅಂದರೆ, ಇದು ನಟ್ಟು ಅಮಾವಾಸ್ಯೆಯಲ್ಲಿ ನಡೆಯುತ್ತದೆ. ಅಮಾವಾಸ್ಯೆ ದಿನವೇ ನಿಮಗೆ ಕೊಡುತ್ತೇನೆ. ಯಾಕೆ ಅಮಾವಾಸ್ಯೆ ಅಂದರೆ, ತಾಯಿಯ ಒಂದು ಅಟ್ರಾಕ್ಷನ್ಗೋಸ್ಕರ ಎಲ್ಲರೂ ಕಪ್ಪು ವಸ್ತ್ರವನ್ನೇ ಧರಿಸಿ ಬರಬೇಕು. ಇದಕ್ಕೆ ಕಡ್ಡಾಯ 150 ಜನಕ್ಕೆ ಮಾತ್ರ ನಾನು ಅವಕಾಶ ಕೊಡ್ತೀನಿ. 150 ಜನ, 1 ಜನ ಮೇಲೆ ಕೊಟ್ಟನು, 1 ಅಲ್ಲ 10 ಲಕ್ಷ ಕೊಟ್ಟನು, ನಿಮಗೆ ದೊಡ್ಡ ನಮಸ್ಕಾರ ಹೋಗಿ ಸ್ವಾಮಿ ಅಂತ ಹೇಳ್ತೀನಿ. ಯಾಕೆ ಅಂದರೆ, ಇದು 150 ಜನಕ್ಕೆ ಒಂದು ಟೈಮ್ ಮಾತ್ರ ಕೊಡಬೇಕು, ಅದ್ರ ಮೇಲೆ ಕೊಡಬಾರ್ದು. ನೀವು ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈ ದೀಕ್ಷೆಗೆ ಭಾಗವಹಿಸಿ. ಅದಾದ ನಂತರ ನಿಮ್ಮ ಜೀವನ ನೋಡಿ ಯಾವ ರೀತಿ ಅಂದರೆ, ದೇವ ದರ್ಶನ ಅಂದರೆ ಸನಾತನ ಧರ್ಮದಲ್ಲಿ ನಾವು ನಿಜವಾಗಲೂ ದೇವಿಯ ಒಂದು ಆಕರ್ಷಣೆ ಪಡಿಬೇಕು ಅಂದರೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ.